ಬಸವನ ಬಾಗೇವಾಡಿ, ಮುದ್ದೇಬಿಹಾಳ್, ನಿಡಗುಂದಿ, ಕೋಲಾರ, ತಾಳಿಕೋಟೆ ತಾಲೂಕು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಪದಾಧಿಕಾರಿಗಳಿಂದ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರನ್ನ ಸನ್ಮಾನಿಸಲಾಯಿತು. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಹಳ್ಳದಗೆಣ್ಣೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ವಿಜಯಪುರ, ಬಾಗಲಕೋಟ ಕೆಎಂಎಫ್ ಹಾಲು ಒಕ್ಕೂಟದ ನಿರ್ದೇಶಕ ಮಂಡಳಿಯ ಚುನಾವಣೆಯಲ್ಲಿ ಆಯ್ಕೆಯಾದ ನಿಂಗನಗೌಡ ರುದ್ರಗೌಡ ಪಾಟೀಲ್ ಹಾಗೂ ಬಾಬು ರಾಮಚಂದ್ರ ಪಾತ್ರೋಟ್ ರವರನ್ನ ಹಳ್ಳದಗೆಣ್ಣೂರು ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷ ಇಸ್ಮಾಯಿಲ್ ಮುಲ್ಲಾ ಅವರ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮದ ಯುವಕರು ಸನ್ಮಾನಿಸಿ ಗೌರವಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಶೀದ್ ಹವಾಲ್ದಾರ್ ಈ ಇಬ್ಬರು ನಿರ್ದೇಶಕರ ಮೇಲೆ 5 ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘದವರು ವಿಶ್ವಾಸವಿಟ್ಟು ಮತವನ್ನ ನೀಡಿ ಗೆಲುವು ಸಾಧಿಸಲು ಕಾರಣರಾಗಿದ್ದಾರೆ. ಅವರ ಬೇಡಿಕೆ ಹಾಗೂ ಕುಂದುಕೊರತೆಗಳನ್ನು ನಿವಾರಿಸಲು ತಾವುಗಳು ಸಕ್ರಿಯವಾಗಿ ಕೆಲಸವನ್ನ ಮಾಡಲು ಮುಂದಾಗಬೇಕೆಂದು ಮಾತನಾಡಿದರು. ಸನ್ಮಾನ ಸ್ವೀಕರಿಸಿ ನೂತನ ನಿರ್ದೇಶಕ ನಿಂಗನಗೌಡ ಪಾಟೀಲ್ ಹಾಗೂ ಬಾಬು ಪಾತ್ರೋಟ್ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಶಿವಲಿಂಗಯ್ಯ ಮಠಪತಿ ಸಹ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಳ್ಳದಗೆಣ್ಣೂರು ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕರಾದ ಪ್ರಕಾಶ್ ದೇಸಾಯಿ, ಬಾಬು ಕೊಲ್ಕಾರ್, ನವೀನ್ ಹುಗಾರ್, ಕಾರ್ಯದರ್ಶಿ ಬುಡ್ಡೆಸಾಬ್ ನದಾಫ್ ಹಾಗೂ ಯುವ ಮುಖಂಡರಾದ ಮಲ್ಲಿಕಾರ್ಜುನ್ ಅರ್ಜುನ್ಗಿ, ಹಾಜಿ ದಿಂಡ್ವಾರ್, ಸೊನ್ನು ಮುಲ್ಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಪ್ಪತ್ತೆಂಟನೇ ತಾರೀಕಿನ ದಿನ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಒಕ್ಕೂಟದ ಚುನಾವಣೆಯಲ್ಲಿ ಎಲ್ಲ ನಮ್ಮ 35 ಸೊಸೈಟಿಯ ಅಧ್ಯಕ್ಷರು ಭಾಳಷ್ಟು ನಮ್ಮನ್ನು ಅತಿ ಹೆಚ್ಚಿನ ಬಹುಮತದಿಂದ ಆರಿಸಿ ತಂದರು. ಅವ್ರಿಗೆಲ್ಲರಿಗೂ ಕೂಡ ಅನಂತ ನಮಸ್ಕಾರನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛಪಡ್ತೀನಿ. ನೀವು ನಮ್ಮ ಮೇಲೆ ಯಾವ ರೀತಿಯಾಗಿ ವಿಶ್ವಾಸವನ್ನಿಟ್ಟು ಈ ಒಂದು ಗೆಲುವನ್ನು ತಂದು ಕೊಟ್ಟಿರೋ ಮುಂಬರುವ ದಿನಮಾನದಲ್ಲಿ ಆ ವಿಶ್ವಾಸವನ್ನು ಉಳಿಸ್ಕೊಂಡು ನಾವು ನಡೀತೇವೆ ಅಂತ ಹೇಳಿ ತಾಳಿಕೋಟೆ, ಕೋಲಾರ, ನಿಡಗುಂದಿ ತಾಲೂಕುಗಳ 2 ನಿರ್ದೇಶಕ ಸ್ಥಾನಗಳಿಗೆ ನಿಂಗನಗೌಡರು ಮತ್ತು ನಾನು ನಮ್ಮ ವಿರುದ್ಧ ಸ್ಪರ್ಶಿಸಿದ ಅಭ್ಯರ್ಥಿಗೆ ಅತ್ಯಂತ ಅಂತರದಿಂದ ಗೆಲುವು ತಂದುಕೊಟ್ಟ ಎಲ್ಲ ಸಂಘದ ಅಧ್ಯಕ್ಷರುಗಳಿಗೆ ಈ ಸಂದರ್ಭದಲ್ಲಿ ಅನಂತ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಬಯಸ್ತೀವಿ. ಮತ್ತು ಅವರು ಹೆಂಗೆ ನಮ್ಮ ಬಹುಮತದಿಂದ ಆರಿಸ್ತಂದಾರಲ್ಲ ಅದನ್ನು ಈ ವಿಶ್ವಾಸನ ನಾವು ಮುಂದಿನ ದಿನಗಳಲ್ಲಿ ನಾವು ಉಳಿಸ್ಕೊಂಡು ಹೋಗ್ತೀವಿ. ಮುಂದೂ ನಾವು ಇದೇ ಥರ ಕೊಟ್ಟಿರೋ ಕರ್ತವ್ಯವನ್ನು ಉಳಿಸ್ಕೊತೀವಿ. ಈ ಸಭೆಗೆ ಆಗಮಿಸಿದ ತಮ್ಮೆಲ್ಲರಿಗೆ ನಮಸ್ಕರಿಸುತ್ತಾ 2012-13 ಇಸ್ವಿ ಒಳಗೆ ನಾವೊಂದು ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಬೇಕಂತ ಅನ್ಕೊಂಡ ಟೈಮ್ನಲ್ಲಿ ನಮ್ಮ ಸದಸ್ಯರಾದ ಇಸ್ಮಾಯಿಲ್ ಮುಲ್ಲಾ ಅವರು, ಪ್ರಕಾಶ್ ದೇಸಾಯಿ ಅವರು, ಶರಣು ಮಾದರ್ ಅವರು, ನವೀನ್ ಹುಗಾರ್ ಅವರು ಎಲ್ಲರೂ ಒಡಗೂಡಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಬೇಕು, ನಮ್ಮೂರಲ್ಲಿ ಹೈನುಗಾರಿಕೆಯನ್ನು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವಾಗ ನಮ್ಗೆ ಅದ್ರ ಬಗ್ಗೆ ಏನೇನು ಮಾಹಿತಿ ಇರಲಿಲ್ಲ. ಅವಾಗ ನಮ್ಮ ನೆರವಿಗೆ ಬಂದವರು ಶ್ರೀಯುತ ಪಾತ್ರೋಟ್ ಸರ್ ಅದರ ಬಗ್ಗೆ ಎಲ್ಲ ಕೂಲಂಕಷವಾಗಿ ನಮಗೆ ಮಾಹಿತಿ ಹೇಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ಈ ಥರ ಮಾಡಿರಿ, ಉತ್ಪಾದನೆ ಮಾಡಿ ಹಾಲು ಉತ್ಪಾದನೆ ನಿಮ್ಮಲ್ಲಿ ನೀರಾವರಿ ಐತಿ, ಹಾಲು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡ್ಬೋದು ಅನ್ನೋದನ್ನು ನಮಗೆ ಕೂಲಂಕಷವಾಗಿ ನಮ್ಮ ಜೊತೆಗೂಡಿ ಹಗಲಿರುಳು ಶ್ರಮಿಸಿಕೆಸಿಂದ ಈ ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ತೆಗೆಯೋದಕ್ಕೆ 100% ಸಹಾಯ ಮಾಡಿದವರು ನಮ್ಮ ಪಾತ್ರೋಟ್ ಸರ್. ನಮ್ಮ ಪಕ್ಕದ ಹಳ್ಳಿಯವರಾದ ನಿಂಗನಗೌಡ ಪಾಟೀಲ್ ಅವರು ಮುಂದಿನ ದಿನಮಾನ ಈಗ ನಾವು 2012-13 ಸಾಲ ಹಿಡ್ಕೊಂಡು 24-25ನೇ ಸಾಲಿಗೆ ಬಂದಿದ್ದೀವಿ. ನಮ್ಮಲ್ಲಿ ಹಾಲು ಉತ್ಪಾದನೆ ಮೊದಲನೇ ದಿನಗಳಲ್ಲಿ ಹೆಚ್ಚಿತ್ತು, ನಂತರ ದಿನಗಳಲ್ಲಿ ಅನಿವಾರ್ಯ ಕಾರಣದಿಂದ ಈಗ ಕಡಿಮೆ ಆಯಿತು. ಆದರೂ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಈಗ ಆರಿಸಿ ಬಂದಂಥ ಸದಸ್ಯರ ನೆರವನ್ನು ಪಡೆದುಕೊಂಡು ಸರ್ಕಾರದಿಂದ ಬಂದ ಅನುದಾನ ಇರ್ಬೋದು, ಶಾಸಕರಿಂದ ಬಂದ ಅನುದಾನ ಇರ್ಬೋದು, ಕೆಎಂಎಫ್ದಿಂದ ಬರುವಂಥ ಅನುದಾನದಲ್ಲಿ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಸೃಷ್ಟಿ ಮಾಡಿ ಬಡ ರೈತರಿಗೆ ರಾಸುಗಳನ್ನು ಕೊಡಿಸೋದ್ರ ಮುಖಾಂತರ ಒಟ್ಟಾರೆ ಹಾಲು ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕಂತ ಅನ್ನೋ
ಕೊಡುವಂಥ ಪಣನ ನಾವು ತೊಟ್ಟಿದ್ದೆವು. ಮಾನ್ಯ ಅಧ್ಯಕ್ಷರು ಇಸ್ಮಾಯಿಲ್ ಮುಲ್ಲಾ ಅವರು ಇರ್ಬೋದು, ಸದಸ್ಯರು ಪ್ರಕಾಶ್ ದೇಸಾಯಿ ಅವರು ಇರ್ಬೋದು, ನವೀನ್ ಹೋಗಾರ್ ಅವರು ಇರ್ಬೋದು, ನಮ್ಮ ಸೆಕ್ರೆಟರಿ ಅವರಂತರೂ ಹೆಚ್ಚಿನ ಕೆಲಸ ಮಾಡ್ತಾರೆ. ಅದಕ್ಕೆ ಈ ನನ್ನ ಕನಸನ್ನು ಮಾನ್ಯ ಸದಸ್ಯರುಗಳು ನೆರವೇರಿಸಿಕೊಡ್ಬೇಕಂತ ಅವರನ್ನ ಈ ಮಾಧ್ಯಮದ ಮುಖಾಂತರ ಕೋರಿಕೊಳ್ಳುತ್ತೇನೆ. ಮಾಡ್ತಿದ್ದೆವು, ಅಚಾನಕ್ ಆಗಿಬಿಡ್ತು. ಚುನಾವಣೆಯಲ್ಲಿ ನಿಂಗನಗೌಡ ಪಾಟೀಲ್ ಇವರು ತಮ್ಮ ಎದುರಾಳಿಗೆ ಅತ್ಯಂತ ಲೀಡ್ದಿಂದ ಆರಿಸಿ ಬಂದಿದ್ದಕ್ಕಾಗಿ ಅವರಿಗೆ ನಾವು ಇಟ್ಟುಕೊಂಡು ಸನ್ಮಾನ ಮಾಡಿದ್ದೇವೆ. ಮತ್ತು ಅದೇ ಪ್ರಕಾರ ಪಾತ್ರೋಟಿ ಸರ್ ಇವರು ಸಹ ಈ ಚುನಾವಣೆಯಲ್ಲಿ ಬಹುಮತದಿಂದ ತಮ್ಮ ಗೆದ್ದು ಬಂದಿದ್ದಕ್ಕಾಗಿ ಅವರಿಗೆ ಸಹ ನಾವು ಈ ಹಳ್ಳದಗೆನ್ನೂರ ಹಾಲು ಒಕ್ಕೂಟ ಸಂಘದಿಂದ ಈವರೆಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇವತ್ತು ಎಲ್ಲ ಹಾಲು ಒಕ್ಕೂಟದ ಸದಸ್ಯರು ಮತ್ತು ಅಧ್ಯಕ್ಷರು ಗ್ರಾಮಸ್ಥರು ಕೂಡಿ ಇವತ್ತು ಅವರನ್ನು ನಾವು ಬರಮಾಡಿಕೊಂಡು ಅವರನ್ನು ಸನ್ಮಾನ ಮಾಡಿದ್ದೇವೆ ಅಂತ ಹೇಳಿ ನಾನು ಹೇಳಿ. चांदनी होटल टेस्टी फूड फ्री होम ಡೆಲಿವರಿ ಜಸ್ಟ್ ಕಾಲ್ ಫಾರ್ ಆರ್ಡರ್. ವಿಜಯಪುರ ನಗರದಲ್ಲಿ ಪ್ರಸಿದ್ಧ ಹಾಗೂ ಹೆಸರುವಾಸಿಯಾದ ಚಾಂದನಿ ಹೋಟೆಲ್ನವರಿಂದ ಫ್ರೀ ಹೋಮ್ ಡೆಲಿವರಿ ಹಾಗೂ ಆನ್ಲೈನ್ ಆರ್ಡರ್ ಸೌಲಭ್ಯ. ನಗರದ ಸ್ಟೇಡಿಯಂ ಹತ್ತಿರದಲ್ಲಿರುವ ಪ್ರಸಿದ್ಧ ಚಾಂದನಿ ಹೋಟೆಲ್ನವರಿಂದ ರುಚಿಕರ ಹಾಗೂ ಸ್ವಾದಿಷ್ಟಕರ ತಿಂಡಿಗಳಿಗಾಗಿ ತಮ್ಮ ಮನಸೆಳೆಯುವ ಉತ್ತಮ ಊಟದ ವ್ಯವಸ್ಥೆ ಈಗ ನಿಮ್ಮ ಮನೆ ಬಾಗಿಲಿಗೆ. ಟೇಸ್ಟಿ ಫುಡ್ ಫ್ರೀ ಹೋಮ್ ಡೆಲಿವರಿ ಜಸ್ಟ್ ಕಾಲ್ 9986945000 anywhere in Vijaypura city. Taste that, release your tongue. Order now for food 9986945000 anywhere in Vijaypura city.